ಎಲ್ಲರಿಗೂ ನಮಸ್ತೆ. ಸೊ ಪ್ರಿವಿಯಸ್ ವಿಡಿಯೋಸಲ್ಲಿ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಬರೋಂಥ ಸಿಂಪಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಸೊ ಈ ಒಂದು ವಿಡಿಯೋನಲ್ಲಿ ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. ಸೆಕೆಂಡ್ ಕ್ವಶನ್, Amara, Madhura and Prema are partners sharing profit and losses in the ratio of 2:1. ಸೊ ಇಲ್ಲಿ ಪಾರ್ಟ್ನರ್ಸ್ ಬಂದು ಅಮರ, ಮಧುರ, ಪ್ರೇಮ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವರ ಒಂದು ರೇಷಿಯೋ ಬಂದು 2:1 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2026 ವಾಸ್ ಆಸ್ ಫಾಲೋಸ್. ಸೊ ಲ್ಯಾಬಿಲಿಟಿ ಸೈಡ್ ಬಂದು ಕ್ರೆಡಿಟಾರ್ಸ್ 15,000, ಅಮರಾಸ್ ಲೋನ್ 5,000, ಬಿಲ್ಸ್ ಪೇಯಬಲ್ 10,000, ಬ್ಯಾಂಕ್ ಲೋನ್ 7,000, ರಿಸರ್ವ್ ಫಂಡ್ 12,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6,000, ಕ್ಯಾಪಿಟಲ್ಸ್ ಅಮರ 20,000, ಮಧುರ 20,000, ಪ್ರೇಮ 10,000. ಅಸೆಟ್ ಸೈಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ 2,000, ಕ್ಯಾಶ್ ಅಟ್ ಬ್ಯಾಂಕ್ 18,000, ಡೆಟಾರ್ಸ್ 26,000, ಲೆಸ್ RBD 1,000, ಔಟರ್ ಕಾಲಮಲ್ಲಿ 25,000, ಬಿಲ್ಸ್ ರಿಸೀವಬಲ್ 8,000, ಇನ್ವೆಸ್ಟ್ಮೆಂಟ್ಸ್ 20,000, ಮಿಷನರಿ 22,000, ಫರ್ನಿಚರ್ 10,000. ಸೊ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಬಂದು 1,05,000. ಅಡ್ಜಸ್ಟ್ಮೆಂಟ್ಸಲ್ಲಿ ಆನ್ ದ ಎಬೋರ್ಡ್ ಡೇಟ್ ಫರ್ಮ್ ವಾಸ್ ಡಿಸಾಲ್ವ್ಡ್. ಫಸ್ಟ್ ಅಡ್ಜಸ್ಟ್ಮೆಂಟ್, assets realized, debtors 24,000, bills receivable 5,000, investments 18,000, machinery 25,000. Second adjustment, Madhura took over the furniture for rupees 16,000. Third adjustment, creditors and bills payable are paid at a discount of 10%. Fourth adjustment, bank loan is paid in full. Fifth adjustment, unrecorded investments realized rupees 4,000. Last adjustment, dissolution expenses rupees 2,500. ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಫಸ್ಟ್ ನಾವು ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಸೊ ಅದಾದಮೇಲಿಂದ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟು ರಿಯಲೈಸೇಷನ್ ಅಕೌಂಟಿಂದ ಸ್ಟಾರ್ಟ್ ಮಾಡೋಣ. ಸೊ ರಿಯಲೈಸೇಷನ್ ಅಕೌಂಟ್ನ ನಾವು 5 ಸ್ಟೆಪ್ ಬೇಸ್ ಮೇಲೆ ಪ್ರಿಪೇರ್ ಮಾಡ್ತೀವಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಫಸ್ಟ್ ಸ್ಟೆಪ್ ಬಂದು ಏನೊಂದು ವರ್ಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಇರುತ್ತೆ ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡಿದಾಗ ಅಸೆಟ್ ಸೈಡಲ್ಲಿ ನಮಗೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಸೊ ಈ ಎರಡು ಇನ್ಫಾರ್ಮೇಷನ್ಸ್ ಬಂದು ನಾವು ಡೈರೆಕ್ಟಾಗಿ ಕ್ಯಾಶ್ ಅಟ್ ಬ್ಯಾಂಕ್ ಅಕೌಂಟ್ಗೆ ಎಂಟ್ರಿ ಮಾಡ್ತೀವಿ, ರಿಯಲೈಸೇಷನ್ ಅಕೌಂಟ್ಗೆ ತೊಗೊಳ್ಳಲ್ಲ. ಇನ್ನು ರಿಮೈನಿಂಗ್ ಅಸೆಟ್ಸ್ನ 1 by 1 ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಫಸ್ಟು 2 ಡೆಟಾರ್ಸ್. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾಸ್ ವ್ಯಾಲ್ಯೂ ಬಂದು 26,000 ಇದೆ, ಅದರಲ್ಲಿ ಲೆಸ್ RBD ಬಂದು 1,000 ಇದೆ. ಸೊ ಡಿಟ್ರಾಕ್ಟ್ ಮಾಡಿ ಔಟ್ಸೈಡ್ ಕಾಲಮಲ್ಲಿ 25,000 ಇದೆ, ಅದನ್ನು ನಾವು ಡೈರೆಕ್ಟಾಗಿ ಎಂಟ್ರಿ ಮಾಡ್ಕೊತೀವಿ 25,000. ಸೊ ನೆಕ್ಸ್ಟು 2 ಬಿಲ್ಸ್ ರಿಸೀವಬಲ್. ಸೊ ವ್ಯಾಲ್ಯೂ ಬಂದು 8,000 ಇದೆ. ನೆಕ್ಸ್ಟು 2 ಇನ್ವೆಸ್ಟ್ಮೆಂಟ್ಸ್. ಸೊ ವ್ಯಾಲ್ಯೂ ಬಂದು 20,000 ಇದೆ. ನೆಕ್ಸ್ಟು 2 ಮಿಷಿನರಿ. ವ್ಯಾಲ್ಯೂ ಬಂದು 22,000. ನೆಕ್ಸ್ಟು 2 ಫರ್ನಿಚರ್. ವ್ಯಾಲ್ಯೂ ಬಂದು 10,000. ಓಕೆ, ಸೊ ಅಲ್ಲಿಗೆ ಫಸ್ಟ್ ಸ್ಟೆಪ್ ಬಂದು ಏನೊಂದು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಇದೆ ಅದಷ್ಟು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಏನೊಂದು ಲಯಬಿಲಿಟೀಸ್ ಇದೆ ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೊ 1 by 1 ಎಂಟ್ರಿ ಮಾಡ್ತಾ ಹೋಗೋಣ. ಬೈ ಕ್ರೆಡಿಟಾರ್ಸ್ 15,000. ಸೊ ಅದಾದ್ಮೇಲಿಂದ ನೆಕ್ಸ್ಟು ಅಮರಾಸ್ ಲೋನ್ ಕೊಟ್ಟಿದ್ದಾರೆ. ಸೊ ನಾವು ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಬೇಕಾದಾಗಲೇ ಹೇಳಿದ್ದೆ. ಸೊ ಪಾರ್ಟ್ನರ್ ರಿಲೇಟೆಡ್ ಯಾವುದೇ ಲೋನ್ ಇದ್ದರೆ ಅದನ್ನು ನಾವು ಡೈರೆಕ್ಟಾಗಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ಗೆ ಎಂಟ್ರಿ ಮಾಡ್ತೀವಿ. ಅದೇ ನಾನ್ ಪಾರ್ಟ್ನರ್ ರಿಲೇಟೆಡ್ ಲೋನ್ ಇದ್ದರೆ ಅದನ್ನು ಮಾತ್ರ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಅಮರ ಬಂದು ಪಾರ್ಟ್ನರ್ ಆಗಿರೋದ್ರಿಂದ ಸೊ ಅಮರಾಸ್ ಲೋನ ನಾವು ಡೈರೆಕ್ಟಾಗಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ಗೆ ಎಂಟ್ರಿ ಮಾಡ್ತೀವಿ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ತೊಗೊಳ್ಳೋದಿಲ್ಲ. ಸೊ ನೆಕ್ಸ್ಟು ಬೈ ಬಿಲ್ಸ್ ಪೇಯಬಲ್. ಸೊ ವ್ಯಾಲ್ಯೂ ಬಂದು 10,000. ನೆಕ್ಸ್ಟು ಬ್ಯಾಂಕ್ ಲೋನ್. ಸೊ ಇಲ್ಲಿ ಬ್ಯಾಂಕ್ ಲೋನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬ್ಯಾಂಕ್ ಲೋನ್ ಬಂದು ನಾನ್ ಪಾರ್ಟ್ನರ್ ಲೋನ್ ಆಗಿರೋದ್ರಿಂದ ಅದನ್ನು ನಾವು ಡೈರೆಕ್ಟಾಗಿ ರಿಯಲೈಸೇಷನ್ ಅಕೌಂಟಲ್ಲೇ ಎಂಟ್ರಿ ಮಾಡ್ತೀವಿ. ಬೈ ಬ್ಯಾಂಕ್ ಲೋನ್. ಸೊ ವ್ಯಾಲ್ಯೂ ಬಂದು 7,000. ನೆಕ್ಸ್ಟು ರಿಸರ್ವ್ ಫಂಡ್ ಇದೆ. ಸೊ ರಿಸರ್ವ್ ಫಂಡ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ನೆಕ್ಸ್ಟು
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದೂ ಕೂಡ ಅಷ್ಟೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಅದಾದ್ಮೇಲಿಂದ ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ಸ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಎಂಟ್ರಿ ಮಾಡ್ತೀವಿ. ಹಾಗಾಗಿ ಇಷ್ಟು ಐಟಮ್ಸ್ನ ನಾವು ರಿಲೇಷನ್ ಅಕೌಂಟಲ್ಲಿ ತಗೊಳ್ಳೋದಿಲ್ಲ. ಸೊ ಅಲ್ಲಿಗೆ ಸೆಕೆಂಡ್ ಸ್ಟೆಪ್ ಬಂದು ಏನೊಂದು ಲಯಬಿಲಿಟೀಸ್ ಇದೆ ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಮೂರನೇ ಸ್ಟೆಪ್ ಏನು, ಸೊ ಏನೊಂದು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಅಸೆಟ್ ರಿಯಲೈಸ್ಡ್ ಇನ್ಫಾರ್ಮೇಷನ್ಸ್ ಇರುತ್ತೆ ಅದನ್ನ ನಾವು ಅಸೆಟ್ ಸೈಡ್ ಅಲ್ಲಿ ಅಂದ್ರೆ ಕ್ರೆಡಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತಾ ಹೋಗಬೇಕು. ಅದನ್ನ ನಾವು ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಬ್ರಾಕೆಟ್ ಅಲ್ಲಿ ಅಸೆಟ್ ರಿಯಲೈಸ್ಡ್. ಸೊ ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಸೆಟ್ ರಿಯಲೈಸ್ಡ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಸೊ ಒನ್ ಬೈ ಒನ್ ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಫಸ್ಟು ಡೆಟಾರ್ಸ್ 24,000. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ 5,000. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ 18,000. ನೆಕ್ಸ್ಟ್ ಮಿಷಿನರಿ 25,000. ಸೊ ಅಲ್ಲಿಗೆ ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ ಅಸೆಟ್ ರಿಯಲೈಸ್ಡ್ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡಿದ್ದಾಯಿತು. ಸೊ ಅದಾದಮೇಲೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಚೆಕ್ ಮಾಡೋಣ. ಸೊ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಿದ್ದಾರೆ, ಸೊ ಮಧುರಾ ಟೂಕ್ ಓವರ್ ದ ಫರ್ನಿಚರ್ ಫಾರ್ ₹16,000. ಸೊ ಇಲ್ಲಿ ನಾವು ಫರ್ನಿಚರ್ನ ಸೇಲ್ ಮಾಡ್ತಾ ಇಲ್ಲ. ಸೊ ಮಧುರಾ ಅನ್ನೋ ಪಾರ್ಟ್ನರ್ ಬಂದು ತೊಗೊಂಡೋಗ್ತಾ ಇದ್ದಾರೆ. ಸೊ ಹಂಗಾಗಿ ಸೊ ಪಾರ್ಟ್ನರ್ ತೊಗೊಂಡೋಗ್ತಾ ಇದ್ರೆ ಅದನ್ನು ನಾವು ಪಾರ್ಟ್ನರ್ ನೇಮಲ್ಲೇ ಮೆನ್ಷನ್ ಮಾಡಬೇಕು. ಸೊ ಬೈ ಮಧುರಾಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟಲ್ಲಿ ಫರ್ನಿಚರ್ ಟುಕ್ ಓವರ್. ಸೊ ಇಲ್ಲಿ ಮಧುರಾ ಅನ್ನೋ ಪಾರ್ಟ್ನರ್ ಬಂದು ಫರ್ನಿಚರ್ನ 16,000ಗೆ ತೊಗೊಂಡೋಗ್ತಾ ಇದ್ದಾರೆ. ಸೊ ಹಂಗಾಗಿ 16,000 ಅಂತ ಮೆನ್ಷನ್ ಮಾಡ್ತೀವಿ. ಸೊ ಇದಾದ್ಮೇಲಿಂದ ಮೂರನೇ ಅಡ್ಜಸ್ಟ್ಮೆಂಟ್ಸ್ ಬಂದು ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್, ಅದು ಲಯಬಿಲಿಟೀಸ್ ಆಗಿರೋದ್ರಿಂದ ಫೋರ್ತ್ ಸ್ಟೆಪ್ಗೆ ಹೋಗುತ್ತೆ. ಸೊ ಅದಾದ್ಮೇಲಿಂದ ಬ್ಯಾಂಕ್ ಲೋನ್ ಇನ್ಫಾರ್ಮೇಷನ್ಸ್ ಇದೆ, ಅದು ಕೂಡ ಫೋರ್ತ್ ಸ್ಟೆಪ್ಪೇನೆ. ಸೊ ನೆಕ್ಸ್ಟ್ ಅದಾದ್ಮೇಲಿಂದ ಅನ್ರೆಕಾರ್ಡೆಡ್ ಇನ್ವೆಸ್ಟ್ಮೆಂಟ್ಸ್ ರಿಯಲೈಸ್ಡ್ ₹4,000 ಅಂತ ಕೊಟ್ಟಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ದೀವಿ, ಅದನ್ನು ನಾವು ರೆಕಾರ್ಡ್ ಮಾಡಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬಂದು ಅಸೆಟ್ಸ್ ಆಗಿರೋದ್ರಿಂದ ಸೊ ಈ ಒಂದು ಇನ್ಫಾರ್ಮೇಷನ್ಸ್ನ ನಾವು ಅಸೆಟ್ ರಿಯಲೈಸ್ಡ್ ಕೆಳಗಡೆ ಎಂಟ್ರಿ ಮಾಡಬೇಕು. ಅನ್ರೆಕಾರ್ಡೆಡ್ ಇನ್ವೆಸ್ಟ್ಮೆಂಟ್ಸ್. ಸೊ ವ್ಯಾಲ್ಯೂ ಬಂದು 4,000. ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್, ಅದನ್ನು ನಾವು ಸಪ್ರೇಟಾಗಿ ಫಿಫ್ತ್ ಸ್ಟೆಪ್ಪಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಅಲ್ಲಿಗೆ ಅಸೆಟ್ ರಿಯಲೈಸ್ಡ್ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡಿದ್ದಾಯಿತು. ಸೊ ಇವಾಗ ಇದನ್ನು ನಾವು ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಏನೊಂದು ಅಸೆಟ್ಸ್ನ ಎಂಟ್ರಿ ಮಾಡಿದ್ದೀವಿ ಫಸ್ಟ್ ಸ್ಟೆಪ್ಪಲ್ಲಿ ಅದಷ್ಟು ಅಸೆಟ್ಸ್ ಬಂದಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಬೇಕು. ಸೊ ಫಸ್ಟು ಡೆಟಾರ್ಸ್ ಇದೆ, ಡೆಟಾರ್ಸ್ ಬಂದಿದೆ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಎಂಟ್ರಿ ಮಾಡಿದ್ದೀವಿ. ಇನ್ವೆಸ್ಟ್ಮೆಂಟ್ಸ್ ಎಂಟ್ರಿ ಮಾಡಿದ್ದೀವಿ. ಮಿಷಿನರಿ ಎಂಟ್ರಿ ಮಾಡಿದ್ದೀವಿ. ಫರ್ನಿಚರ್ ಸೊ ಪಾರ್ಟ್ನರ್ ತೊಗೊಂಡೋಗ್ತಾ ಇದ್ದಾರೆ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಅಷ್ಟು ಅಸೆಟ್ಸ್ನ ನಾವು ಆಪೋಸಿಟ್ ಸೈಡ್ ಬಂದು ಎಂಟ್ರಿ ಮಾಡಿದ್ದಾಯಿತು. ಸೊ ಇವಾಗ ಟೋಟಲ್ ಮಾಡೋಣ. ಸೊ ಟೋಟಲ್ ಮಾಡಿದಾಗ ನಮಗೆ 76,000 ಬರುತ್ತೆ. ಸೊ ಅಲ್ಲಿಗೆ ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ಬಂದು 76,000. ಸೊ ನೆಕ್ಸ್ಟು ಸೊ ಫೋರ್ತ್ ಸ್ಟೆಪ್ ಬಂದು ಏನೊಂದು ಲಯಬಿಲಿಟೀಸ್ ರಿಯಲೈಸ್ಡ್ ಆಗುತ್ತೆ ಅದನ್ನು ನಾವು ಲಯಬಿಲಿಟಿ ಸೈಡೇ ಎಂಟ್ರಿ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಅದನ್ನು ಕೂಡ ನಾವು ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತಲೇ ಮೆನ್ಷನ್ ಮಾಡ್ತೀವಿ. ಬ್ರ್ಯಾಕೆಟಲ್ಲಿ ಲಯಬಿಲಿಟೀಸ್ ರಿಯಲೈಸ್ಡ್. ಸೊ ಇಲ್ಲಿ ನಮಗೆ ಮೂರನೇ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಕ್ರೆಡಿಟರ್ಸ್ ಅಂಡ್ ಬಿಲ್ಸ್ ಪೇಯಬಲ್ ಆರ್ ಪೇಯ್ಡ್ ಅಟ್ ಎ ಡಿಸ್ಕೌಂಟ್ ಆಫ್ 10%. ಅಂದರೆ ಏನೊಂದು ನಾವು ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ನ ಪೇಮೆಂಟ್ ಮಾಡಬೇಕು. ಸೊ ಎರಡಕ್ಕೂ ನಮಗೆ 10% ಬಂದು ಡಿಸ್ಕೌಂಟ್ ಕೊಡ್ತಾ ಇದ್ದಾರಂತೆ. ಸೊ ಅಲ್ಲಿಗೆ 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂದರೆ ರಿಮೈನಿಂಗ್ 90% ಬಂದು ನಾವು ಪೇ ಮಾಡ್ತಾ ಇದ್ದೀವಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒನ್ ಬೈ ಒನ್ ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಫಸ್ಟು ಕ್ರೆಡಿಟರ್ಸ್. ಸೊ ಇಲ್ಲಿ ಕ್ರೆಡಿಟರ್ಸ್ ವ್ಯಾಲ್ಯೂ ಬಂದು 15,000 ಇದೆ. ಬಟ್ ಈ 15,000ಅಲ್ಲಿ ನಮಗೆ 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ರಿಮೈನಿಂಗ್ 90% ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 15,000 ಇಂಟು 90% ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 13,500 ಬರುತ್ತೆ. ಅಂದರೆ ಅರ್ಥ ಏನು, ಸೊ 15,000 ಪೇ ಮಾಡಬೇಕಾಗಿತ್ತು, 10% ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ ರಿಮೈನಿಂಗ್ 13,500 ಬಂದು ನಾವು ಪೇ ಮಾಡ್ತಾ ಇದ್ದೀವಿ ಅಂತ. ಸೊ ನೆಕ್ಸ್ಟ್ ಅದೇ ಥರ ಬಿಲ್ಸ್ ಪೇಯಬಲ್. ಸೊ ನಾವು ಪೇ ಮಾಡಬೇಕಾಗಿರೋ ವ್ಯಾಲ್ಯೂ ಬಂದು 10,000. ಇದರಲ್ಲಿ ನಮಗೆ 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಹಾಗಾಗಿ ರಿಮೈನಿಂಗ್ 90% ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 9,000 ಬರುತ್ತೆ. ಸೊ ನೆಕ್ಸ್ಟು ಫೋರ್ತ್ ಅಡ್ಜಸ್ಟ್ಮೆಂಟಲ್ಲಿ ಹೇಳ್ತಿದ್ದಾರೆ ಬ್ಯಾಂಕ್ ಲೋನ್ ಈಸ್ ಪೇಯ್ಡ್ ಇನ್ ಫುಲ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಏನೊಂದು ಬ್ಯಾಂಕ್ ಲೋನ್ 7,000 ಪೇ ಮಾಡಬೇಕು, ಇದಕ್ಕೆ ಯಾವುದೇ ಥರದ ಡಿಸ್ಕೌಂಟ್ ಕೊಟ್ಟಿಲ್ಲ, ಫುಲ್ ವ್ಯಾಲ್ಯೂನ ನಾವು ಮೆನ್ಷನ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಬ್ಯಾಂಕ್ ಲೋನ್ ಸೊ ವ್ಯಾಲ್ಯೂ ಬಂದು 7,000. ಸೊ ಹೇಗೆ ನಾವು ಅಸೆಟ್ಸ್ನ ಕ್ರಾಸ್ ಚೆಕ್ ಮಾಡಿದ್ವಿ ಅದೇ ಥರ ಲಯಬಿಲಿಟೀಸ್ನು ಕೂಡ ನಾವು ಆಪೋಸಿಟ್ ಸೈಡಲ್ಲಿ ಮೆನ್ಷನ್ ಮಾಡಿದ್ದೀವಿ ಅಂತ ಕ್ರಾಸ್ ಚೆಕ್ ಮಾಡಬೇಕು. ಸೊ ಕ್ರೆಡಿಟರ್ಸ್ ತೊಗೊಂಡಿದ್ದೀವಿ, ಬಿಲ್ಸ್ ಪೇಯಬಲ್ ತೊಗೊಂಡಿದ್ದೀವಿ, ಬ್ಯಾಂಕ್ ಲೋನ್
ತೊಗೊಂಡಿದ್ದೀವಿ. ಸೊ ಅಲ್ಲಿಗೆ ಅಷ್ಟು ಲಯಬಿಲಿಟೀಸ್ನ ನಾವು ಎಂಟ್ರಿ ಮಾಡಿದ್ದಾಗಿದೆ. ಸೊ ಟೋಟಲ್ ಮಾಡಿದಾಗ ನಮಗೆ ಸೊ ವ್ಯಾಲ್ಯೂ ಬಂದು 29,500 ಬರುತ್ತೆ. ಸೊ ಅಲ್ಲಿಗೆ ಸೊ ಫಾರ್ಮೆಟ್ ಪ್ರಕಾರ ಸೊ ಫಸ್ಟ್ ಸ್ಟೆಪ್ ಬಂದು ಅಸೆಟ್ಸ್ನ ಎಂಟ್ರಿ ಮಾಡಿದ್ದಾಯಿತು, ಸೆಕೆಂಡ್ ಸ್ಟೆಪ್ ಬಂದು ಲಯಬಿಲಿಟೀಸ್ನ ಎಂಟ್ರಿ ಮಾಡಿದ್ದಾಯಿತು, ಥರ್ಡ್ ಸ್ಟೆಪ್ ಬಂದು ಅಸೆಟ್ ರಿಯಲೈಸ್ಡ್ ಆಗಿರೋದನ್ನ ಅಸೆಟ್ ಸೈಡೆ ಎಂಟ್ರಿ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಬಂದು ಲಯಬಿಲಿಟೀಸ್ ರಿಯಲೈಸ್ಡ್ ಆಗಿರೋದನ್ನ ಲಯಬಿಲಿಟಿ ಸೈಡೆ ಎಂಟ್ರಿ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಫಿಫ್ತ್ ಸ್ಟೆಪ್ ಬಂದು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಲಾಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ವ್ಯಾಲ್ಯೂ ಬಂದು 2,500. ಸೊ ಅಲ್ಲಿಗೆ ನಾವು 5 ಸ್ಟೆಪ್ ಬೇಸ್ ಮೇಲೆ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಎಲ್ಲ ಐಟಮ್ಸ್ನು ಎಂಟ್ರಿ ಮಾಡಿದ್ದಾಯಿತು. ಸೊ ಇವಾಗ ನಾವು ರಿಯಲೈಸೇಷನ್ ಅಕೌಂಟ್ನ ಕ್ಲೋಸ್ ಮಾಡಬೇಕು. ಸೊ ಯಾವ ಥರ ಕ್ಲೋಸ್ ಮಾಡ್ತೀವಿ, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡೂ ಕಡೆ ನಾವು ಟೋಟಲ್ನ ಚೆಕ್ ಮಾಡಿದಾಗ ಸೊ ಇಲ್ಲಿ ನಮಗೆ ಕ್ರೆಡಿಟ್ ಸೈಡ್ ಬಂದು ಟೋಟಲ್ ಬಂದು ಜಾಸ್ತಿ ಇದೆ. ಸೊ ಆ ಒಂದು ಟೋಟಲ್ನ ನಾವು ಎರಡೂ ಕಡೆ ಎಂಟ್ರಿ ಮಾಡ್ತೀವಿ. ಸೊ ವ್ಯಾಲ್ಯೂ ಬಂದು 1,24,000 ಬರುತ್ತೆ. ಸೊ ಈ ಒಂದು 1,24,000 ಇಂದ ನಾವು ಆಪೋಸಿಟ್ ಸೈಡಲ್ಲಿ ಅಂದರೆ ಡೆಬಿಟ್ ಸೈಡ್ ಇರುವಂಥ ವ್ಯಾಲ್ಯೂಸ್ನ ಡಿಡಕ್ಟ್ ಮಾಡಬೇಕು. ಸೊ 1,24,000 ಮೈನಸ್ 25,000, 8,000, 20,000, 22,000, 10,000, 29,500, 2,500ನ ಡಿಡಕ್ಟ್ ಮಾಡಿದಾಗ ನಮಗೆ ಡಿಫರೆನ್ಸ್ ವ್ಯಾಲ್ಯೂ ಬಂದು 7,000 ಬರುತ್ತೆ. ಸೊ ಈ ಒಂದು ಡಿಫರೆನ್ಸ್ ಬಂದು ಪಾರ್ಟ್ನರ್ಸ್ಗೆ ಸೇರಬೇಕಾಗಿರೋಂಥ ವ್ಯಾಲ್ಯೂ. ಹಾಗಾಗಿ ಅದನ್ನು ನಾವು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು ವ್ಯಾಲ್ಯೂಸ್ನ ಏನು ಮಾಡಬೇಕು, ನಾವು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಈ ಒಂದು ವ್ಯಾಲ್ಯೂನ ಏನು ಮಾಡಬೇಕು, ನಾವು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ತೋರಿಸ್ಬೇಕು. ಸೊ ಇಲ್ಲಿ ಪಾರ್ಟ್ನರ್ಸ್ ಬಂದು ಅಮರ, ಮಧುರ ಮತ್ತು ಪ್ರೇಮ. ಸೊ ಇವರ ಒಂದು ರೇಷಿಯೋ ಬಂದು 2:2:1 ಅಂತೇಳಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ 7,000 ಇಂಟು 2/5, ನೆಕ್ಸ್ಟ್ ಅದೇ ಥರ 7,000 ಇಂಟು 2/5. ಸೊ ಲಾಸ್ಟ್ ಪಾರ್ಟ್ನರ್ಗೆ 7,000 ಇಂಟು 1/5. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 2,800, 2,800, 1,400 ಬರುತ್ತೆ. ಸೊ ಅಲ್ಲಿಗೆ ಈ ಒಂದು ಬೇಸ್ ಮೇಲೆ ನಾವು ರಿಯಲೈಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋ ಅಕೌಂಟ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವಾಗಲೂ ನಾವು ಫಸ್ಟ್ ಐಟಮ್ ಬಂದು ಎಂಟ್ರಿ ಮಾಡುವಂಥದ್ದು ಕ್ಯಾಪಿಟಲ್. ಸೊ ಈ ಒಂದು ಕ್ಯಾಪಿಟಲ್ ಇನ್ಫಾರ್ಮೇಷನ್ ಬಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲೆಫ್ಟ್ ಸೈಡ್ ಇರುತ್ತೆ. ಸೊ ಲೆಫ್ಟ್ ಸೈಡ್ ಇರೋದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಇಲ್ಲಿ ಕ್ಯಾಪಿಟಲ್ ಇನ್ಫಾರ್ಮೇಷನ್ಸ್ ಬಂದು ಅಮರಾದು 20,000 ಇದೆ, ಮಧುರ ಸೇಮ್ 20,000, ಸೊ ಪ್ರೇಮಾದು 10,000 ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ನ ಎಂಟ್ರಿ ಮಾಡ್ತೀವಿ. ಸೊ ಇದಾದ್ಮೇಲಿಂದ ಸೊ ಬ್ಯಾಲೆನ್ಸ್ ಶೀಟಲ್ಲಿ ಪಾರ್ಟ್ನರ್ ರಿಲೇಟೆಡ್ ಐಟಮ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಅಂದರೆ ಯಾವುದು, ರಿಸರ್ವ್ ಫಂಡ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಸೊ ಲಯಬಿಲಿಟಿ ಸೈಡ್ ಚೆಕ್ ಮಾಡಿದಾಗ ನಮಗೆ ರಿಸರ್ವ್ ಫಂಡ್ ಇದೆ, ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಬೈ ರಿಸರ್ವ್ ಫಂಡ್. ಸೊ ವ್ಯಾಲ್ಯೂ ಬಂದು 12,000 ಇದೆ. ಈ ಒಂದು 12,000ನ ನಾವು ಅವ್ರದ್ದೇನೊಂದು ರೇಷಿಯೋ 2:2:1 ಇದೆ. ಸೊ ಆ ಒಂದು ರೇಷಿಯೋ ಬೇಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 4,800, 4,800, 2,400 ಬರುತ್ತೆ. ಸೊ ಅಲ್ಲಿಗೆ ಫಸ್ಟು ರಿಸರ್ವ್ ಫಂಡ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾಯಿತು. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಚೆಕ್ ಮಾಡಿದಾಗ ನಮಗೆ ಇವನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ಫಾರ್ಮೇಷನ್ ಇದೆ. ಈ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕೂಡ ನಾವು ಆಪೋಸಿಟ್ ಸೈಡಲ್ಲಿ ಮೆನ್ಷನ್ ಮಾಡಿ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಹಾಗಾಗಿ ಬೈ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಸೊ ಇಲ್ಲಿ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ವ್ಯಾಲ್ಯೂ ಬಂದು 6,000 ಇದೆ. ಅದನ್ನು ನಾವು 2:2:1 ರೇಷಿಯೋ ಬೇಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 2,400, 2,400, 1,200 ಬರುತ್ತೆ. ಸೊ ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫಸ್ಟ್ ನಾವು ಓಲ್ಡ್ ಪಾರ್ಟ್ನರ್ಸ್ದು ಕ್ಯಾಪಿಟಲ್ನ ಎಂಟ್ರಿ ಮಾಡಿದ್ದಾಯಿತು. ಸೊ ಅದಾದ್ಮೇಲಿಂದ ಪಾರ್ಟ್ನರ್ ರಿಲೇಟೆಡ್ ಐಟಮ್ಸ್ ರಿಸರ್ವ್ ಫಂಡ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡೂ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ, ಎರಡೂ ನಾವು ಮೆನ್ಷನ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾಯಿತು. ಸೊ ನೆಕ್ಸ್ಟು ರಿಲೇಷನ್ ಅಕೌಂಟ್ನ ಚೆಕ್ ಮಾಡೋಣ. ಸೊ ಇಲ್ಲಿ ರಿಲೇಷನ್ ಅಕೌಂಟಲ್ಲಿ ಪಾರ್ಟ್ನರ್ ನೇಮ್ಸಲ್ಲಿ ಯಾವುದಾದ್ರೂ ವ್ಯಾಲ್ಯೂಸ್ನ ಮೆನ್ಷನ್ ಮಾಡಿದರೆ ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟು ಕ್ರೆಡಿಟ್ ಸೈಡ್ ಚೆಕ್ ಮಾಡೋಣ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಚೆಕ್ ಮಾಡಿದಾಗ ಬೈ ಮಧುರಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದ್ದೀವಿ. ಅಂದರೆ ಅರ್ಥ ಏನು, ಮಧುರ ಬಂದು ಫರ್ನಿಚರ್ನ ತೊಗೊಂಡೋಗ್ತಾರಂಥ ವ್ಯಾಲ್ಯೂ, ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಪೋಸಿಟ್ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ಟು ರಿಯಲೈಸೇಷನ್ ಅಕೌಂಟ್. ಸೊ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡ್ತೀವಿ ಫರ್ನಿಚರ್ ಟುಕ್ ಓವರ್ ಅಂತ. ಸೊ
ಸೊ ಯಾರು ತೊಗೊಂಡೋಗ್ತಾ ಇರೋದು ಫರ್ನಿಚರ್ನ? ಮಧುರ. ಹಂಗಾಗಿ ಮಧುರ ಕಾಲಮಲ್ಲಿ ಮಾತ್ರ ಆ ಒಂದು ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ. ಸೊ ವ್ಯಾಲ್ಯೂ ಬಂದು 16,000. ಸೊ ರಿಮೈನಿಂಗ್ ಕಾಲಮ್ಸ್ಗೆ ನಿಲ್ಲಾಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ಡೆಬಿಟ್ ಸೈಡ್ ಚೆಕ್ ಮಾಡೋಣ. ಸೊ ಡೆಬಿಟ್ ಸೈಡಲ್ಲಿ ನಮಗೆ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಡಿಫ್ರೆನ್ಸ್ ಬಂದಿರೋ ವ್ಯಾಲ್ಯೂನ ಮೆನ್ಷನ್ ಮಾಡಿದ್ದೀವಿ. ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಅಂದರೆ ಕ್ರೆಡಿಟ್ ಸೈಡ್ ಬಂದು ಮೆನ್ಷನ್ ಮಾಡ್ತೀವಿ ಬೈ ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರೋವಂಥ ವ್ಯಾಲ್ಯೂಸ್ನ ಎಂಟ್ರಿ ಮಾಡ್ತೀವಿ. 2,800, 2,800, 1,400. ಸೊ ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುವಂಥ ಅಷ್ಟು ಐಟಮ್ಸ್ನ ನಾವು ಎಂಟ್ರಿ ಮಾಡಿದ್ದಾಯಿತು. ಸೊ ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನಾವು ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆ ಚೆಕ್ ಮಾಡಿದಾಗ ಅಮರಾದು ಸೊ ಕ್ರೆಡಿಟ್ ಸೈಡ್ ಬಂದು ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಟೋಟಲ್ ಮಾಡಿದಾಗ ವ್ಯಾಲ್ಯೂ ಬಂದು ನಮಗೆ 30,000 ಬರುತ್ತೆ. ಸೊ ಈ ಒಂದು 30,000ನ ಎರಡು ಕಡೆ ಮೆನ್ಷನ್ ಮಾಡ್ತೀವಿ. ಸೊ 30,000ಇಂದ ಡೆಬಿಟ್ ಸೈಡ್ ಬಂದು ಡಿಡಕ್ಟ್ ಮಾಡೋದಕ್ಕೆ ಯಾವುದೇ ಥರದ ವ್ಯಾಲ್ಯೂ ಇಲ್ಲ. ಸೊ ಹಂಗಾಗಿ ಡಿಫ್ರೆನ್ಸ್ ಬಂದು ಸೇಮ್ 30,000 ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಮಧುರ. ಸೊ ಮಧುರಾಗೆ ಡೆಬಿಟ್ ಸೈಡ್ ಬಂದು 16,000 ಇದೆ, ಕ್ರೆಡಿಟ್ ಸೈಡ್ ಬಂದು ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಟೋಟಲ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 30,000 ಬರುತ್ತೆ. ಸೊ ಹಂಗಾಗಿ ಎರಡು ಕಡೆ ಸೇಮ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ 30,000. ಸೊ ಈ ಒಂದು 30,000ಇಂದ 16,000ನ ಡಿಡಕ್ಟ್ ಮಾಡಿದಾಗ ನಮಗೆ ಡಿಫರೆನ್ಸ್ ವ್ಯಾಲ್ಯೂ ಬಂದು 14,000 ಬರುತ್ತೆ. ಸೊ ನೆಕ್ಸ್ಟು ಪ್ರೇಮ. ಸೊ ಇಲ್ಲೂ ಅಷ್ಟೇ ಕ್ರೆಡಿಟ್ ಸೈಡ್ ಬಂದು ಟೋಟಲ್ ಜಾಸ್ತಿ ಇದೆ. ಸೊ ಟೋಟಲ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 15,000 ಬರುತ್ತೆ. ಸೊ ಹಂಗಾಗಿ ಎರಡು ಕಡೆ ಸೇಮ್ ವ್ಯಾಲ್ಯೂನ ಎಂಟ್ರಿ ಮಾಡೋಣ. ಸೊ ನೆಕ್ಸ್ಟು 15,000ಇಂದ ಡೆಬಿಟ್ ಸೈಡ್ ಬಂದು ಡಿಡಕ್ಟ್ ಮಾಡೋದಕ್ಕೆ ಯಾವುದೇ ಥರದ ವ್ಯಾಲ್ಯೂ ಇಲ್ಲ. ಡಿಡಕ್ಟ್ ಮಾಡಿದಾಗ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ 15,000. ಸೊ ಈ ಒಂದು ಡಿಫ್ರೆನ್ಸ್ನ ನಾವು ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ. ಸೊ ಅಲ್ಲಿಗೆ ಈ ಒಂದು ಬೇಸ್ ಮೇಲೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡೋಂಥ ಅಕೌಂಟ್ ಬಂದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬಂದು ತುಂಬ ಸಿಂಪಲ್. ಸೊ ಎಲ್ಲೆಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ಫಸ್ಟು ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಈ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಚೆಕ್ ಮಾಡಿದಾಗ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಅಟ್ ಬ್ಯಾಂಕ್ ಎರಡು ಇನ್ಫಾರ್ಮೇಷನ್ಸ್ ಇದೆ. ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಅಂದರೆ ಡೆಬಿಟ್ ಸೈಡ್ ಬಂದು ಮೆನ್ಷನ್ ಮಾಡಬೇಕು. ಸೊ ಒಂದನ್ನ ನಾವು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ವ್ಯಾಲ್ಯೂ ಬಂದು 2,000 ಇದೆ ಕ್ಯಾಶ್ ಇನ್ ಹ್ಯಾಂಡ್. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ನ ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀವಿ ಟು ಕ್ಯಾಶ್ ಅಟ್ ಬ್ಯಾಂಕ್. ಸೊ ವ್ಯಾಲ್ಯೂ ಬಂದು 18,000 ಇದೆ. ಓಕೆ. ಸೊ ಇದಾದ್ಮೇಲಿಂದ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಪಾರ್ಟ್ನರ್ ರಿಲೇಟೆಡ್ ಲೋನ್ ಇದೆಯಾ ಅಂತ ಚೆಕ್ ಮಾಡಬೇಕು. ಯಾಕಂದರೆ ಆಲ್ರೆಡಿ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಬೇಕಾದಾಗಲೇ ಹೇಳಿದ್ದೆ, ಪಾರ್ಟ್ನರ್ ರಿಲೇಟೆಡ್ ಲೋನ್ ಇದ್ದರೆ ಅದನ್ನು ನಾವು ಕ್ಯಾಶ್ ಅಟ್ ಬ್ಯಾಂಕ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಅದೇ ನಾನ್ ಪಾರ್ಟ್ನರ್ ರಿಲೇಟೆಡ್ ಲೋನ್ ಇದ್ದರೆ ಅದನ್ನು ನಾವು ರಿಲೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದೆ. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿದಾಗ ಲಯಬಿಲಿಟಿ ಸೈಡ್ ಬಂದು ಅಮರಾಸ್ ಲೋನ್ ಇದೆ. ಸೊ ಅಮರಾ ಬಂದು ಪಾರ್ಟ್ನರ್ ಆಗಿರೋದ್ರಿಂದ ಅಮರಾಸ್ ಲೋನ್ ಬಂದು ಪಾರ್ಟ್ನರ್ ರಿಲೇಟೆಡ್ ಲೋನ್ ಆಗುತ್ತೆ. ಅದನ್ನು ನಾವು ಅಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು ಬೈ ಅಮರಾಸ್ ಲೋನ್. ಸೊ ವ್ಯಾಲ್ಯೂ ಬಂದು 5,000 ಇದೆ. ಸೊ ಅಲ್ಲಿಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಿದ್ದಂಥ ಕ್ಯಾಶ್ ಬ್ಯಾಲೆನ್ಸ್ನ ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದಾಯಿತು. ಸೊ ಅದಾದಮೇಲೆ ಪಾರ್ಟ್ನರ್ ರಿಲೇಟೆಡ್ ಲೋನ್ನ ಕೂಡ ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಫಸ್ಟ್ ಅಕೌಂಟ್ ಚೆಕ್ ಮಾಡೋಣ, ರಿಲೇಷನ್ ಅಕೌಂಟ್. ಸೊ ರಿಲೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಚೆಕ್ ಮಾಡಿದಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದ್ದೀವಿ. ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಟು ರಿಯಲೈಸೇಷನ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಅಸೆಟ್ಸ್ ರಿಯಲೈಸ್ಡ್. ಸೊ ಟೋಟಲ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ ಇಲ್ಲಿ. ಸೊ ವ್ಯಾಲ್ಯೂ ಬಂದು 76,000. ಸೊ ನೆಕ್ಸ್ಟು ಅದೇ ಥರ ಡೆಬಿಟ್ ಸೈಡ್ ಚೆಕ್ ಮಾಡೋಣ. ಸೊ ಡೆಬಿಟ್ ಸೈಡಲ್ಲಿ ನಮಗೆ ಎರಡು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವ್ಯಾಲ್ಯೂ ಇದೆ. ಒಂದು ಲಯಬಿಲಿಟೀಸ್ ರಿಯಲೈಸ್ಡ್, ಇನ್ನೊಂದು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಸೊ ಎರಡೂ ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಬೈ ರಿಯಲೈಸೇಷನ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಲಯಬಿಲಿಟೀಸ್ ರಿಯಲೈಸ್ಡ್. ಸೊ ಟೋಟಲ್ ವ್ಯಾಲ್ಯೂ ಬಂದು 29,500 ಇದೆ. ಸೊ ನೆಕ್ಸ್ಟ್ ಅದಾದ್ಮೇಲಿಂದ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡ್ತೀವಿ ಬೈ ರಿಯಲೈಸೇಷನ್ ಅಕೌಂಟ್ ವಿತಿನ್ ಬ್ರ್ಯಾಕೆಟಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಸೊ ವ್ಯಾಲ್ಯೂ ಬಂದು 2,500.
ಓಕೆ, ಸೊ ಅಲ್ಲಿಗೆ ರಿಲೇಷನ್ ಅಕೌಂಟಲ್ಲಿ ಇದ್ದಿದ್ದ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ನ ನಾವು ಅಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಬರೋಣ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಚೆಕ್ ಮಾಡಿದಾಗ ಯಾವುದೇ ಥರದ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಇಲ್ಲ. ಸೊ ಅದೇ ಡೆಬಿಟ್ ಸೈಡ್ ಚೆಕ್ ಮಾಡಿದಾಗ ಡಿಫ್ರೆನ್ಸ್ ಬಂದಿರೋವಂಥ ವ್ಯಾಲ್ಯೂನ ನಾವು ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಅದನ್ನು ನಾವಿಲ್ಲಿ ಅಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಬೈ. ಸೊ ಇಲ್ಲಿ ಒಬ್ಬೊಬ್ಬರದೇ ಪಾರ್ಟ್ನರ್ಸು ಸಪ್ರೇಟಾಗಿ ಎಂಟ್ರಿ ಮಾಡ್ತೀವಿ. ಅಮರಾಜ್ ಕ್ಯಾಪಿಟಲ್ ಅಕೌಂಟ್, ಸೊ ವ್ಯಾಲ್ಯೂ ಬಂದು 30,000. ಸೊ ನೆಕ್ಸ್ಟು ಬೈ ಮಧುರಾಜ್ ಕ್ಯಾಪಿಟಲ್ ಅಕೌಂಟ್, ವ್ಯಾಲ್ಯೂ ಬಂದು 14,000. ಸೊ ನೆಕ್ಸ್ಟು ಲಾಸ್ಟ್ ಬೈ ಪ್ರೇಮಾಸ್ ಕ್ಯಾಪಿಟಲ್ ಅಕೌಂಟ್, ವ್ಯಾಲ್ಯೂ ಬಂದು 15,000. ಸೊ ಅಲ್ಲಿಗೆ ಎಲ್ಲೆಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಸ್ ಇರುತ್ತೆ ಅಷ್ಟನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದಾಯಿತು. ಸೊ ಇವಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಟೋಟಲ್ ಮಾಡಬೇಕು. ಸೊ ಇಲ್ಲಿ ಡೆಬಿಟ್ ಸೈಡ್ ಚೆಕ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 96,000 ಬರುತ್ತೆ. ಈವನ್ ಕ್ರೆಡಿಟ್ ಸೈಡ್ ಬಂದು ಟೋಟಲ್ ಮಾಡಿದಾಗ ಸೇಮ್ 96,000 ವ್ಯಾಲ್ಯೂ ಬರುತ್ತೆ. ಸೊ ಅಲ್ಲಿಗೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಎರಡೂ ಸೈಡ್ ಬಂದು ನಮಗೆ ಸೇಮ್ ಬ್ಯಾಲೆನ್ಸ್ ಬಂದು ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆದರೆ ಸೊ ನಾವು ಮಾಡಿರುವಂಥ ಸೊಲ್ಯೂಷನ್ ಬಂದು ಕರೆಕ್ಟ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಡಿಫ್ರೆನ್ಸ್ ಬಂದರೆ ಸೊ ನಾವೇನಾದರೂ ಮಿಸ್ಟೇಕ್ ಮಾಡಿದ್ದೀವಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಪಾರ್ಟ್ನರ್ ರಿಲೇಟೆಡ್ ಮತ್ತು ನಾನ್ ಪಾರ್ಟ್ನರ್ ರಿಲೇಟೆಡ್ ಲೋನ್ಸ್ ಇದ್ದರೆ ಅದನ್ನು ಯಾವ ಥರ ಕನ್ಸಿಡರ್ ಮಾಡಬೇಕು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀವಿ. ಜೊತೆಗೆ ಸೊ ಯಾವ್ದಾದ್ರು ಒಬ್ಬ ಪಾರ್ಟ್ನರ್ ಬಂದು ಅಸೆಟ್ಸ್ನ ಟೇಕ್ ಓನ್ ಓವರ್ ಮಾಡಿದಾಗ ಅದನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಇನ್ ಕೇಸ್ ಈ ಪ್ರಾಬ್ಲಮ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.